ನಾವೀಗ ಹೊರಟಿರೋದು ನೇತ್ರಾಣಿ ಅಡ್ವೆಂಚರ್ಸ್ ಒಟ್ಟಿಯಿಂದ ಸ್ಕೂಬಾ ಡೈವಿಂಗ್. ಸೊ ಈಗ ಗಾಡಿ ಶುರುವಾತ್ ನೋಡ್ರಿ. ಅಲ್ಲಿ ನೋಡ್ಬೋದು, ಅಲ್ಲಿ ಟೆಂಪಲ್ ಐತಿ, ಇವ್ರ ಆಫೀಸ್ ಇರೋದು ಅಲ್ಲಿ, ಟಿವಿ ಇಲ್ಲಿ, ನಿಮ್ ಟೀಮ್ ಇರೋದು ಇಲ್ಲಿ. ದಿನೇಶ್, editor and designer, and she is the owner of our team, and she is an actor, and he is also actor, and he is a coordinator. ये जोक हो. ನಾವು ಹೋಗ್ತಿರುವಂಥ ಈ ಬೋಟ್ನಲ್ಲಿ ಬರೀ ನಮ್ಮ ರಾಜ್ಯದವರು ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಕೇರಳ ಎಲ್ಲ ರಾಜ್ಯದಿಂದ ಸುಮಾರು 40 ಜನ ಬಂದಿದ್ದರು. ಯಾವುದೇ ರೀತಿಯಲ್ಲಿ ಭಯ ಇಲ್ಲ ಗಾಯ್ಸ್ ಇವರಿಗೆ. ಬ್ರೋ ನೋಡಿ, ಬೋಟ್ನಲ್ಲಿದ್ದಂಥ ಎಲ್ಲರೂ ಕೂಡ ಸ್ಕೂಬಾ ಡೈವಿಂಗ್ ಹೇಗಿರುತ್ತೆ ಎಂಬ ಉತ್ಸಾಹದಲ್ಲಿದ್ದರು. ನಾವು ಕೂಡ ಲಲಲೇ ಲಾ 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 ಲಾ. ಈ ಬೋಟ್ನಲ್ಲಿ ನಮಗೆ ನಿಲ್ಲೋಕೆ ಬಿಡಲ್ಲ ಅವರು. ಯಾಕಂದರೆ ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾರಲ್ವ, ಅವರೇ ಬೋಟನ್ನು ಡ್ರೈವ್ ಮಾಡ್ತಿರೋರು. ನಾವೇನಾದರೂ ಎದ್ದು ನಿಂತರೆ ಅವರಿಗೆ ದಾರಿ ಕಾಣಲ್ಲ ಅಂತೇಳಿ ನಮ್ಮನ್ನ ಎದ್ದು ನಿಲ್ಲಿಸಲ್ಲ. ಇದೇ ಸಿಲಿಂಡರ್ನ ಹಾಕ್ಕೊಂಡು ನಾವು ಸ್ಕೂಬಾ ಡೈವ್ ಮಾಡೋದು. ಈಗ ಅವರು ಅದರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಅವರು ಅವರ ಪರಿಚಯವನ್ನು ಮಾಡಿಕೊಂಡ್ರು. ಅದಾದಮೇಲೆ ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ ಅಂತ ಎಲ್ಲರನ್ನೂ ಕೇಳಿದ್ರು. ಅದಾದಮೇಲೆ ಅವರ ಪ್ರೊಫೆಷ್ನಲ್ ಜಾಬ್ ಇಲ್ಲಿರೋದು, ಡೈವ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಕೇರಳದವರು. ನಾವು ನೀರಲ್ಲಿ ಡೈವ್ ಮಾಡಿದಾಗ ನಮಗೆ ಏನೇನೆಲ್ಲ ಆಗುತ್ತೆ, ಅವುಗಳಿಗೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಅವರು ಎಲ್ಲವೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ. ನೀರಿನೊಳಗಡೆ ಇದ್ದಾಗ ಕಿವಿಯಲ್ಲಿ ನೀರು ಹೋಗಿ ನಮಗೆ ಕಿವಿ ಬ್ಲಾಕ್ ಆದಂಗೆ ಅನಿಸುತ್ತೆ. ಆಗ ಆ ಒಂದು ಪ್ರೆಷರನ್ನು ಯಾವ ರೀತಿ ರಿಲೀಸ್ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ನಾವು ಹೊರಗಡೆ ಇದ್ದಾಗ ಮಾತಾಡ್ತೀವಿ, ಅದೇ ನೀರಿನೊಳಗಡೆ ಇದ್ದಾಗ ಯಾವ ರೀತಿ ಮಾತಾಡೋದು, ಕಮ್ಯುನಿಕೇಟ್ ಹೆಂಗೆ ಮಾಡೋದು, ಯಾವ್ಯಾವುದಕ್ಕೆ ಯಾವ್ಯಾವ ಥರ ಹ್ಯಾಂಡ್ ಸೈನ್ಸ್ ಇದ್ದಾವೆ ಎಲ್ಲವೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇನ್ಸ್ಟ್ರಕ್ಷನ್ ಎಲ್ಲವನ್ನು ಕೇಳ್ತಾ ಪ್ರಯಾಣ ಮಾಡ್ತಾ ನಾವು 1.5 ಗಂಟೆ ನಾವು ಪ್ರಯಾಣ ಮಾಡಿಕೊಂಡು ಈಗ ನಾವು ಡೈವ್ ಮಾಡಬೇಕಾದಂತಹ ಸ್ಪಾಟಿಗೆ ಬಂದ್ವಿ. ಮೀನುಗಳು ನೋಡ್ತಿರ್ಬೋದು, ಮೇಲೇನೇ ಇದ್ದಾವೆ. ನಮ್ಮದೇ ಮೊದಲನೇ ಬ್ಯಾಚು, ಹಾಗಾಗಿ ನಮಗೆ ಮೊದಲು ಸಿಲಿಂಡರ್ನ ಹಾಕಿದ್ದಾರೆ. ಬನ್ನಿ ಡೈವ್ ಮಾಡಕ್ಕೆ ಹೋಗೋಣ. ನಮಗೆ ಇನ್ನೂ ಕೆಳಗೆ ಹೋಗಬೇಕು ಅಂತ ಅನಿಸಿದರೆ ಅಥವಾ ಡೀಪ್ಗೆ ಹೋಗಬೇಕು ಅನಿಸಿದರೆ ಈ ಥರ ಹ್ಯಾಂಡ್ ಸೈನನ್ನು ಬಳಸಬೇಕು ಅಂತ ಹೇಳಿದರು. ಈ ಒಂದು ಅನುಭವವನ್ನು ನೀವು ನೋಡಿ ಒಂದು 50% ಅರ್ಥ ಮಾಡ್ಕೊಳ್ಬೋದು. ಆದರೆ ಅನುಭವಿಸಿದಾಗ ಮಾತ್ರ ಇದರ ಪೂರ್ಣ ಅನುಭವ ಗೊತ್ತಾಗುತ್ತೆ. ನಾನು ಅವರಿಗೆ ಇನ್ನೂ ಕೆಳಗಡೆ ಹೋಗೋಣ, ಮೀನುಗಳು ಇರೋ ಕಡೆ ಹೋಗೋಣ ಅಂತ ಕೇಳ್ತಾ ಇದ್ದೆ. ಅವರು ಕರ್ಕೊಂಡು ಹೋದರು, ಆದರೆ ಅವುಗಳು ರೆಕಾರ್ಡ್ ಆಗಲಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ನಂದ ಒಂದು ರೆಕಾರ್ಡಿಂಗ್ ಲಿಮಿಟ್ ಮುಗಿದಿತ್ತು.
ದ್ವೀಪದ ಹತ್ತಿರ ಇರುವಂತಹ ಕಲ್ಲು ಬಂಡೆಗಳು, ಒಳಗಡೆ ಇರುವಂತಹ ಕಟ್ಟಿಗೆ, ಮೀನು ಎಲ್ಲವೂ ಕೂಡ ಕಣ್ಣು ಮುಂದೆನೇ ಕಾಣ್ತಾ ಇರುತ್ತೆ. ಆಗಾಗ ಕಿವಿಯಲ್ಲಿ ನೀರೋಗಿ ಪ್ರೆಷರ್ ಆಗ್ತಾ ಇತ್ತು, ಅದನ್ನು ರಿಲೀಸ್ ಮಾಡೋದು ಈ ಥರ ಅಂತ ಹೇಳಿದ್ರು. ಈ ಥರ ನಾವು ಎಡಗಡೆಯ ಸಿಂಬಲ್ ಮಾಡಿದ್ವಿ ಅಂದರೆ ಅವರಿಗೆ ನಾವು ಎಡಗಡೆ ಹೋಗೋಣ ಅಂತ ಕೇಳ್ಕೊಂಡಂಗೆ. ಆದರೆ ಅವರು ಜಾಸ್ತಿ ಕೋಆಪ್ರೇಟ್ ಮಾಡಲ್ಲ. ಯಾಕೆ ಅಂತಂದರೆ ನಮ್ಮಂತೆ ತುಂಬ ಜನ ಡೈವ್ ಮಾಡೋರು ಬಂದಿರ್ತಾರೆ, ಅವ್ರಿಗೂ ಕೂಡ ಅವರು ಟೈಮ್ ಕೊಡಬೇಕಾಗಿರುತ್ತೆ. ನಮ್ಮ ಸ್ಕೂಬಾ ಡೈವಿಂಗ್ ಮುಗಿದಾದ ಮೇಲೆ ನಾವು ಲೈಫ್ ಜಾಕೆಟನ್ನು ಹಾಕ್ಕೊಂಡು ಈಜಾಡಬಹುದು. ನಂದು ನಮ್ಮ ಅಣ್ಣಂದು ಡೈವ್ ಆಲ್ರೆಡಿ ಮುಗಿದಿತ್ತು, ಹಾಗಾಗಿ ನಾವು ಮೇಲೆ ಬಂದು ಮತ್ತೆ ಸ್ವಿಮ್ ಮಾಡ್ತಾ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಎಕ್ಸ್ಪೀರಿಯನ್ಸ್ ಹಂಗಿತ್ತು ಅಂತ ಹೇಳಿ ನೀವೇ ಕಣ್ಣಾರೆ ನೋಡಿದ್ದೀರ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ನೀವು ಕೂಡ ಏನಾದರೂ ನಿಮ್ಮ ಟೀಮ್ ಜೊತೆ ಬಂದ್ರಿ ಅಂದರೆ ಆರಾಮಾಗಿ ನಿಮಗೆ ಕಡಿಮೆಯಲ್ಲಿ ಸಿಗುತ್ತೆ. ಒಬ್ಬೊಬ್ಬರೇ ಬಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಟೀಮ್ ಜೊತೆ ಬಂದರೆ ಕಡಿಮೆ ಆಗುತ್ತೆ. ಸುತ್ತಮುತ್ತಲ ವಾತಾವರಣ ಹೆಂಗಿದೆ ಅಂತ ನೋಡ್ಬೋದು. ಪೂರ್ತಿ ಇದು ದ್ವೀಪ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಅಲ್ಲಿ ಮೇಲೆ ಒಂದು 2-3 ಮೇಕೆಗಳಿದ್ದಾವೆ, ನಿಮ್ಗೆ ತೋರಿಸ್ತೀನಿ ತಡೀರಿ. ಈಗ ಅಲ್ಲಿ ನೋಡ್ಬೋದು ನೀವು. ಈಗ ಎಲ್ಲರೂ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ನಾವು ಕೂಡ ಒಳಗಡೆ ಹೋಗಿದ್ವಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಾರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಜಾಸ್ತಿ ಏನಿಲ್ಲ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜೆ ಬೇಡ, ಡಿಸ್ಲೈಕ್ ಮಾಡಿರಿ. ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡ್ರ. ಮತ್ತು ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.